ರಾತ್ರಿ ಊಟ ಮಾಡುವುದನ್ನ ಬಿಟ್ರೆ ಕೊಬ್ಬಿನ ಯಕೃತ್ತು ಅಂದ್ರೆ ಫ್ಯಾಟಿ ಲಿವರ್ ಕಡಿಮೆಯಾಗುತ್ತದೆ ಎಂಬುದು ನಿಜವೇ? ಈ ಕುರಿತು ತಜ್ಞರು ಹಂಚಿಕೊಂಡ ವೈಜ್ಞಾನಿಕ ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ. ಅಷ್ಟು ಮಾತ್ರವಲ್ಲ, ಫ್ಯಾಟಿ ಲಿವರ್ ತಡೆಗಟ್ಟಲು ಆಹಾರ, ವ್ಯಾಯಾಮ ಮತ್ತು ಜೀವನ ಶೈಲಿಯ ಬದಲಾವಣೆಗಳ ಬಗ್ಗೆ ವಿವರವಾದ ಮಾಹಿತಿ ಇದ್ದು, ಫ್ಯಾಟಿ ಲಿವರ್ ನಿಯಂತ್ರಣಕ್ಕೆ ಅನುಸರಿಸಬೇಕಾದ ಪ್ರಮುಖ ಸಲಹೆಗಳ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆ ವೇಗವಾಗಿ ಹೆಚ್ಚುತ್ತಿದೆ. ಆರಂಭಿಕ ಹಂತದಲ್ಲಿ ಯಾವುದೇ ಸ್ಪಷ್ಟ ಲಕ್ಷಣಗಳು ಕಾಣಿಸದ ಕಾರಣ ಅನೇಕರು ಈ ಸಮಸ್ಯೆಯನ್ನ ನಿರ್ಲಕ್ಷಿಸುತ್ತಾರೆ. ಆದರೆ ಸಮಯಕ್ಕೆ ಸರಿಯಾಗಿ ನಿಯಂತ್ರಿಸದಿದ್ದರೆ ಇದು ಲಿವರ್ ಉರಿಯೂತ, ಫೈಬ್ರೋಸಿಸ್, ಲಿವರ್ ಸಿರೋಸಿಸ್ ಹಾಗೂ ಕೆಲವರಲ್ಲಿ ಲಿವರ್ ವೈಫಲ್ಯತೆ ಕಾರಣವಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಹಲವರಲ್ಲಿ ಒಂದು ಸಾಮಾನ್ಯ ಪ್ರಶ್ನೆ ಮೂಡುತ್ತೆ: ರಾತ್ರಿ ಊಟವನ್ನ ಸಂಪೂರ್ಣವಾಗಿ ಬಿಟ್ರೆ ಫ್ಯಾಟಿ ಲಿವರ್ ಕಡಿಮೆಯಾಗುತ್ತದೆಯೇ ಎಂಬುದು. ಈ ಬಗ್ಗೆ ತಜ್ಞರು ನೀಡಿರುವ ಮಾಹಿತಿ: ರಾತ್ರಿ ಊಟ ಬಿಟ್ರೆ ಫ್ಯಾಟಿ ಲಿವರ್ನಿಂದ ಮುಕ್ತಿ ಪಡೆಯಬಹುದೇ? ಲಿವರ್ ತಜ್ಞರ ಪ್ರಕಾರ ರಾತ್ರಿ ಊಟವನ್ನ ಸಂಪೂರ್ಣವಾಗಿ ಬಿಡುವುದರಿಂದ ಫ್ಯಾಟಿ ಲಿವರ್ ಗುಣವಾಗುತ್ತದೆ ಎಂಬುದಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷ್ಯಗಳಿಲ್ಲ. ಬದಲಾಗಿ ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ಕಡಿಮೆ ಪ್ರಮಾಣದಲ್ಲಿ ಆಹಾರ ಸೇವಿಸುವುದು, ರಾತ್ರಿ ತಡವಾಗಿ ಊಟ ಮಾಡುವುದನ್ನು ತಪ್ಪಿಸುವುದು, ದಿನದ ಒಟ್ಟು ಕ್ಯಾಲೋರಿಗಳನ್ನು ನಿಯಂತ್ರಿಸುವುದರಿಂದ ಈ ಸಮಸ್ಯೆಯನ್ನ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ರಾತ್ರಿ ತಡವಾಗಿ ಊಟ ಮಾಡುವುದು ಏಕೆ ಅಪಾಯಕಾರಿ? ಹೆಚ್ಚು ಹಸಿವು ಉಂಟಾಗಿ ಅಗತ್ಯಕ್ಕಿಂತ ಹೆಚ್ಚು ಆಹಾರ ಸೇವಿಸುವ ಸಾಧ್ಯತೆ ಹೆಚ್ಚುತ್ತದೆ. ದೇಹದಲ್ಲಿ ಹೆಚ್ಚುವರಿ ಕ್ಯಾಲೋರಿಗಳು ಸಂಗ್ರಹವಾಗುತ್ತವೆ. ಲಿವರ್ನಲ್ಲಿ ಕೊಬ್ಬು ಸಂಗ್ರಹವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಜೀರ್ಣಕ್ರಿಯೆ ನಿಧಾನಗೊಳ್ಳುತ್ತದೆ. ದೇಹದ ಚಯಾಪಚಯ ಕ್ರಿಯೆಯು ಮೇಲೂ ಪರಿಣಾಮ ಬೀರುತ್ತದೆ. ರಾತ್ರಿ ಊಟವನ್ನು ಮಲಗುವ ಸಮಯಕ್ಕೆ ಕನಿಷ್ಠ 2 ರಿಂದ 3 ಗಂಟೆಗಳ ಮೊದಲು ಮುಗಿಸುವುದು ಉತ್ತಮ. ಫ್ಯಾಟಿ ಲಿವರ್ ನಿಯಂತ್ರಣಕ್ಕೆ ಅನುಸರಿಸಬೇಕಾದ ಪ್ರಮುಖ ಸಲಹೆಗಳು: ಅಧಿಕ ತೂಕ ಇರುವವರು ತಮ್ಮ ದೇಹದ ತೂಕವನ್ನು 7 ರಿಂದ 10% ಕಡಿಮೆ ಮಾಡಿದರೆ ಲಿವರ್ನಲ್ಲಿರುವ ಕೊಬ್ಬಿನ ಪ್ರಮಾಣ ಕಡಿಮೆಯಾಗಲು ಸಹಾಯವಾಗಬಹುದು. ನಿಯಮಿತ ವ್ಯಾಯಾಮ ಮಾಡಿ. ವಾರಕ್ಕೆ ಕನಿಷ್ಠ 150 ರಿಂದ 300 ನಿಮಿಷಗಳ ಮಧ್ಯಮ ತೀವ್ರತೆಯ ವ್ಯಾಯಾಮ ಮಾಡಿ, ಅಥವಾ ವೇಗದ ನಡಿಗೆ, ಸೈಕ್ಲಿಂಗ್, ಈಜು, ಯೋಗ, ಸ್ಟ್ರೆಂಗ್ತ್ ಟ್ರೈನಿಂಗ್. ಸಕ್ಕರೆ ಹೆಚ್ಚಿರುವ ಆಹಾರ, ತಂಪು ಪಾನೀಯಗಳು, ಪ್ಯಾಕೆಟ್ ಜ್ಯೂಸ್, ಕೇಕ್, ಬಿಸ್ಕೆಟ್, ಸಿಹಿ ಪದಾರ್ಥಗಳು, ಹೆಚ್ಚು ಫ್ರಕ್ಟೋಸ್ ಹೊಂದಿರುವಂತಹ ಆಹಾರದ ಸೇವನೆಯನ್ನ ಕಡಿಮೆ ಮಾಡಿ. ಇನ್ನು ಪ್ರೋಟೀನ್ ಹೆಚ್ಚಿರುವ ಆಹಾರ: ಪ್ರತಿದಿನ ಆಹಾರದಲ್ಲಿ ಬೇಳೆಕಾಳುಗಳು, ಹಾಲು ಮತ್ತು ಮೊಸರು, ಪನ್ನೀರ್, ಮೊಟ್ಟೆ, ಮೀನು, ಸೋಯಾ, ಮೊಳಕೆ ಕಾಳುಗಳು ಇವು ಸ್ನಾಯುಗಳನ್ನು ಬಲಪಡಿಸುವುದರ ಜೊತೆಗೆ ತೂಕ ನಿಯಂತ್ರಣಕ್ಕೂ ಸಹಕಾರಿ. ಮದ್ಯಪಾನದಿಂದ ದೂರವಿರಿ. ಮದ್ಯಪಾನವು ಲಿವರ್ಗೆ ಹೆಚ್ಚಿನ ಹಾನಿ ಉಂಟು ಮಾಡುತ್ತದೆ. ಫ್ಯಾಟಿ ಲಿವರ್ ಇರುವವರು ಸಾಧ್ಯವಾದಷ್ಟು ಮದ್ಯಪಾನವನ್ನು ತ್ಯಜಿಸುವುದು ಉತ್ತಮ. ಫ್ಯಾಟಿ ಲಿವರ್ನ ಸಾಮಾನ್ಯ ಲಕ್ಷಣಗಳು: ನಿರಂತರ ಆಯಾಸ, ಹೊಟ್ಟೆಯ ಬಲಭಾಗದಲ್ಲಿ ಅಸ್ವಸ್ಥತೆ, ದೇಹದ ಭಾರ ಹೆಚ್ಚಾಗುವುದು, ಜೀರ್ಣಕ್ರಿಯೆ ಸಮಸ್ಯೆಗಳು, ಹಸಿವು ಕಡಿಮೆಯಾಗುವುದು. ಇಂತಹ ಲಕ್ಷಣಗಳು ಕಂಡು ಬಂದರೆ ವೈದ್ಯರನ್ನ ಸಂಪರ್ಕಿಸಿ. ಇನ್ನು ಫ್ಯಾಟಿ ಲಿವರ್ಗೆ ಯಾವುದೇ ಒಂದು ಆಹಾರ ಅಥವಾ ರಾತ್ರಿ ಊಟ ಬಿಡುವುದು ಮಾತ್ರ ಪರಿಹಾರವಲ್ಲ. ಸಮತೋಲಿತ ಆಹಾರ, ನಿಯಮಿತ ವ್ಯಾಯಾಮ, ತೂಕ ನಿಯಂತ್ರಣ ಮತ್ತು ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆಯುವುದೇ ಅತ್ಯುತ್ತಮ ಮಾರ್ಗವಾಗಿದೆ.